ಬೆಳಂಬೆಳಗ್ಗೆ ಖರಾಬಾಗೆ ಹಲ್ಲು ಉಜ್ಜಿದ ತಕ್ಷಣನೇ ಜುಪ್ ಜುಪ್ ಅಂತ ಉಯ್ಸ್ ಅಂದಿದ ತಕ್ಷಣ ಗೊಳಗೊಳಗೊಳಗ ವಾ ಅಂದೆ. ಆಮೇಲೆ ಮಖ ತೊಳ್ದೆ. ಯಾವ ಥರ ಮಖ ತೊಳ್ದೆ ಅಂದರೆ ಮತ್ತೆ ಇನ್ನೊಂದ್ಸಲಿ ಮಖನೇ ತೊಳಿಬಾರ್ದು, ಆ ಥರ ಮಖ ತೊಳೆದ್ಬಿಟ್ಟೆ. ಆಮೇಲೆ ಅವ್ನು ನಮ್ಮನ್ನ ಮಖಕ್ಕೆ ಒಂಚೂರು ನೀರು ಹಾಕ್ಕೊಂಡಿದ್ದ ತಕ್ಷಣ ಗುಡ್ ಮಾರ್ನಿಂಗ್ ಕರ್ನಾಟಕ ಜನರಿಗೆ ಮತ್ತು ಬೆಂಗಳೂರು ಜನರಿಗೆ. ಪಕ್ಕದಲ್ಲಿಗೆ ಒಂಚೂರು ಆಶೀರ್ವಾದ ಕೊಡಿ, ಬ್ಲೆಸ್ಸಿಂಗ್ಸ್. ಗುರು, ಎದ್ದಿದ ತಕ್ಷಣ ತಲೆಯಲ್ಲಿ ಓಡೋದು ಒಂದೇನೆ, ಸ್ಟ್ರಾಂಗ್ ಕಾಫಿ. ಅವ್ನ ಅಕ್ಕನ ಸ್ಟ್ರಾಂಗ್ ಕಾಫಿ ಖಾಲಿ ಗುರು, ಎತ್ಕೊಂಬರ್ಬೇಕು ಕಾಫಿನ, ಹೋಗ್ಬಿಡಿ. ಸೈಕವ್ ನಮ್ಮ ಸ್ಟ್ರಾಂಗ್ ಕಾಫಿ ಇಸ್ ರೆಡಿ. ನನ್ನ ಮನಸ್ಸು ಎಷ್ಟು ನಿಯತ್ತಾಗಿತ್ತು ಅಂದರೆ ಆ ಹುಡುಗಿಗೋಸ್ಕರ ಏನು ಹೇಳ್ತೀರಾ, ಅಷ್ಟು ಪ್ಯೂರ್ ಇಂಟೆನ್ಷನ್ಸ್ ಇತ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕರ್ಮ ಇಸ್ ದ್ಯಾರ್. ಸೊ ಐ ಬಿಲೀವ್ ಇನ್ ಕರ್ಮ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ಕುಡಿತಾ ಇದ್ದೀನಿ ಇವಾಗ ಸ್ಟ್ರಾಂಗ್ 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 ಕಾಫಿ. ನನಗೆ ಅವನಮ್ಮನ ಕಾಫಿ ಇಂಪಾರ್ಟೆಂಟು. ಅವನಮ್ಮನ ಫಸ್ಟು ಕಾಫಿ ಕುಡಿಬೇಕು. ಅವನಮ್ಮನ ಕಾಫಿ ಕುಡ್ದಿಲ್ಲ ಅಂದರೆ ಅವನಮ್ಮನ ತಲೆ ಓಡಲ್ಲ. ಸುಮ್ಮನೆ ಏನೋ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತೀನಿ. ಅವನಮ್ಮನ ಕಾಫಿ ಕುಡ್ದೆ ಇಡೀ ನರ್ವಸ್ ಸಿಸ್ಟಮ್ ಎಲ್ಲ ನಕ್ಕನ್ ಅನ್ನತ್ತೆ. ಅವಾಗ ನಕ್ಕನ್ ಫುಲ್ ಐಡಿಯಾಸ್ಗಳು ಬರುತ್ತೆ. ನಾನು ಸ್ವತಃ ನಮ್ಮ ಅಪ್ಪ ಅಮ್ಮಂಗೆ ಕಾಲು ಮುಗ್ದಿಲ್ಲ, ದೇವ್ರು ಕೂಡ ಕಾಲು ಮುಗ್ದಿಲ್ಲ. ನನಗೆಲ್ಲ ದೇವರೇ ನನ್ನ ಹುಡುಗಿ ಇದ್ಲು, ಓಕೆನಾ. ಅವಳಿಗೆ ಕಾಲು ಮುಗಿಯೋದೇನೋ ಓಕೆ ಬಿಡು, ಅವಳಿಗೆ ಕಾಲು ಮುಗಿದ್ರೆ ನನಗೇನೋ ಅನಿಸ್ತು ಅವಳಿಗೆ ಬಿಟ್ಟು ಹೋಗಲ್ಲ ಹಂಗೆ ಹಿಂಗೆ ಅಂತ. ಅವಳು ಯಾವಾಗ ಬೇರೆ ಹುಡ್ಗನ ಜೊತೆ ಓದ್ಲು, ನಾನು ಆ ಹುಡ್ಗಂಗೂ ಫೋನ್ ಮಾಡಿಬಿಡಿ, ಗುರು ನಿನಗೆ ಕಾಲು ಮುಗ್ದು ಬಿಡ್ತೀನಿ ಗುರು, ನಿನಗೆ ಕಾಲಿಗೆ ಬಿದ್ದುಬಿಡ್ತೀನಿ ಗುರು, ಪ್ಲೀಸ್ ಅವಳನ್ನ ಬಿಟ್ಬಿಡು ಗುರು ಅಂದೆ. ಆ ಸುಳ್ಳು ನನ್ನ ಮಗ ಅವನಮ್ಮನ್ ಇಗ್ನೋರೇ ಮಾಡಿಬಿಟ್ಟ. ಅವನ ಅಮ್ಮನ್ ತಿಕ್ಕ ಕೇಯಿಸ್ಕೊಂಡ್ಲಿ ಅಂತ ಅವನಮ್ಮ ನನ್ನ ತಿಕ್ಕಾದೇ ಕೇಯಿಸ್ಕೊಂಡ್ಬಿಟ್ಟೆ ಗುರು. ಒಳ್ಳೇದಾಯ್ತು. ಓಯ್ 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 ಹುಷಾರು ಗುರು, ನಮ್ಮನ್ನು ಗುದ್ಗಿದ್ದು ಬಿಡ್ತೀಯ ಬೆಳಗ್ಗೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಅಚೂಸ್ ಕೆಲೆಸ್ಟನಿಕ್ಸ್. ಸೊ ಇವತ್ತು ಕೆಲೆಸ್ಟನಿಕ್ಸ್ ಮಾಡೋಣ, ಸಖತ್ತಾಗಿರುತ್ತೆ. ಬಾಡಿ ವೆಯ್ಟ್ ವರ್ಕೌಟ್ಸ್ ನನಗೆ ಇಷ್ಟ ಆಗೋರು ಕೆಲೆಸ್ಟನಿಕ್ಸ್. ಈ ನಡುವೆ ಯಾಕೋ ಜಾಸ್ತಿ ಕೆಲೆಸ್ಟನಿಕ್ಸ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗುರು. ಅದು ಕಷ್ಟನೇ, ಎಷ್ಟು ಬಾಡಿ ಬಿಲ್ಡಿಂಗ್ ಕಷ್ಟ ಅಷ್ಟೇ ಕೆಲೆಸ್ಟನಿಕ್ಸು ಕಷ್ಟ. ಸೊ ನಾವೇನು ಮಾಡಬೇಕು ಅಂದರೆ ಕಷ್ಟ ಪಡಬೇಕು ಅಷ್ಟೇ. ಜೀವನದಲ್ಲಿ ಎಲ್ಲ ಕಷ್ಟನೇ. ನಮ್ಮ ಮನಸ್ಸೇನಾರೋ ನಾವು ಮಾಡೋದು ಕೆಲಸಕ್ಕೇನಾರೋ ಇಷ್ಟ ಆಗಿಲ್ಲ ಅಂದರೆ ಕಷ್ಟ ಅಂದ್ಕೊಳ್ಳಿ. ನಾವು ಮಾಡೋದು ಕೆಲಸ ತುಂಬ ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ, ಮಜಾ ಇರುತ್ತೆ, ಅವಾಗ ಅಂದ್ಕೊಳ್ಳಿ ಯು ಲವಿಂಗ್ ಯೋರ್ ಸೆಲ್ಫ್ ಆನ್ ಯೋರ್ ವರ್ಕ್, ಬಿಕಾಸ್ ವರ್ಕ್ ಇಸ್ ದ ನಂಬರ್ ಒನ್ ಪ್ರಯಾರಿಟಿ ಇನ್ ಯೋರ್ ಲೈಫ್. ಸೊ ಐ ಫೀಲ್ ಲೈಕ್ ಎವ್ರಿ ಒನ್ ಶುಡ್ ವರ್ಕ್ ಹಾರ್ಡ್ ಆನ್ ವಾಟ್ ದೇ ಬಿಲೀವ್. It doesn't mean that what they don't believe, they shouldn't work. Yeah, love yourself, love the work. Bye-bye. So now ಹೋಗ್ತಾ ಇದ್ದೀವಿ ಅಚೂಸ್ ಕೆಲೆಸ್ಟನಿಕ್ಸ್. ಗುರು.
ಬಂದೇ ಬಿಟ್ರಿ ಗಾಯ್ಸ್, ಬಂದೇ ಬಿಟ್ರಿ. ಓ ಬಂದೇ ಬಿಟ್ರಿ ಗಾಯ್ಸ್, ಸಾರಿ. ಒಂದು ರೌಂಡ್ ಎಲ್ಲರಿಗೂ ಹಾಯ್ ಅಂದ್ಬಿಟ್ಟು ಹಾಯ್ ಅಂದಿದ ತಕ್ಷಣವೇ ಕೆಲಿಸ್ಥೆನಿಕ್ಸ್ ವರ್ಕೌಟ್ ಸ್ಟಾರ್ಟು. ಏನಿಲ್ಲ, ಫಸ್ಟು ಆ್ಯಪ್ಸು ಒಂದು 3-4 ರೌಂಡು ಆ್ಯಪ್ಸ್. ಬೆಳಗ್ಗೆ ಆ್ಯಪ್ಸ್ ಮಾಡೋದು ಒಳ್ಳೆ ಮಜಾ. ಕೆಲಿಸ್ಥೆನಿಕ್ಸ್ ಆಯಿತು ಬೆಳಗ್ಗೆ. ಇವಾಗ ಹೋಗ್ತಾ ಇದ್ದೀನಿ. ಯಾರು ಇಡ್ಲಿ ತಿನ್ಲೋ ಗೊತ್ತಿಲ್ಲ. ಆಂಟಿ ಇಡ್ಲಿ ತಿನ್ಲೋ, ಅಂಕಲ್ ಇಡ್ಲಿ ತಿನ್ಲೋ, ಅಣ್ಣ ಇಡ್ಲಿ ತಿನ್ಲೋ, ಅಕ್ಕ ಇಡ್ಲಿ ತಿನ್ಲೋ, ಅವ್ರ ಮಗ ಇಡ್ಲಿ ತಿನ್ಲೋ. ನಮ್ಮನ್ನು ಬೇಜಾನ್ ಆಪ್ಷನ್ಗಳಿದೆ ಇವಾಗ ಇಡ್ಲಿಗಂತ. ತಲೆನೋವೇ ಇಲ್ಲ. ನಾನಿವಾಗ ಲೇವಟ್ ರೆಡ್ ಚಟ್ನಿ ಇಡ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಓಂ ಸಾಯಿ ಫುಡ್. ಥರ್ಸ್ಡೇ ಸಾಯಂಕಾಲ ಕೊಟ್ಟರೆ ಫ್ರೈಡೇ ಮಧ್ಯಾಹ್ನ ಊಟ ಅಪ್ಪೋಸ್ ಕಿಚನಲ್ಲಿ ಚಪಾತಿ, ಆಮೇಲೆ ಬಿಸಿ ರೈಸು, ಫುಲ್ ಬಿಸಿ ರೈಸ್ ಜೊತೆ ಸೆಕ್ಸಿ ಮೂಲಂಗಿ ಸಾರು ತಿಂದಿದ ತಕ್ಷಣ ಮನೆಗೆ. ರಾತ್ರಿ ವರ್ಕೌಟು, ಚೆಸ್ಟು, ಫಸ್ಟು ಫ್ಲೈಸು, ಫಸ್ಟೇ ಫ್ಲೈಸು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ
ಬೈಸೆಪ್ಸು ಫುಲ್ಲು, ಆ ಸೈಡ್ 20, ಈ ಸೈಡ್ 20. ಸಖತ್ತಾಗಿ ಹೊಡಿತಾ ಇದ್ದೀನಿ ಗುರು. ರಪ್ಪು 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 ಏ ರಪ್ಪು ರಪ್. ನಾವಿವತ್ತು ಹೋಗ್ತಾ ಇದ್ದೀವಿ ರಾತ್ರಿ ಡಿನ್ನರ್ ನಗರದ ಪೇಟ್ ಗೀಡ್ಲೆ ಗುರು. ಹೇಳ್ಬೇಕಂದ್ರೆ ಇಲ್ಲಿ 2 ಗಂಟೆವರೆಗೂ ಊಟ ಸಿಗುತ್ತೆ, 2 ಅಲ್ಲ 3 ಗಂಟೆವರೆಗೂ. ನಗರದ ಪೇಟ್ ಮೆಜೆಸ್ಟಿಕ್ ಸಖತ್ತಾಗಿರುತ್ತೆ ಅನ್ಕೊಳ್ಳಿ. ಸೊ ಗೈಸ್, ನಾವು ತಿಂತಾ ಇದ್ದೀವಿ ರಾಜಸ್ಥಾನಿ ಗೇವರು. ಸಖತ್ತಾಗಿದೆ ಅಂದ್ಕೊಳ್ಳಿ. ಇದು ನೆಕ್ಸ್ಟ್ ಲೆವೆಲ್ ಬಿಕಾನೇರ್ ಸ್ವೀಟ್ಸಲ್ಲಿ. ಸ್ಯಾಂಡ್ವಿಚ್ ಬಾಬಾ ಇದ್ದಾನೆ ಇಲ್ಲೇ, ಗೊತ್ತಾ ನಿಮಗೆ? ಸ್ವೀಟ್ ತಿಂದಿದ ತಕ್ಷಣ ಇವಾಗ ಹೋಗ್ತಾ ಇದ್ದೀವಿ ಬೇರೆ ಕಡೆ.
ರಾತ್ರಿ ಆದ್ರೇನು ಜನ ಸಾಗರ ನಗರದ ಪೇಟಲ್ಲಿ ಅಂತೂ ಕಮ್ಮಿ ಆಗೋದೇ ಇಲ್ಲ ಅಂದ್ಕೊಳ್ಳಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾರಾಯಣ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪರ್ಸನ್ ಇನ್ ಬೆಂಗಳೂರು, ವಿಚ್ ಹಿ ಗಿವ್ಸ್ ದ ಬೆಸ್ಟ್ ಇಡ್ಲೀಸ್ ಇನ್ ದ ಬೆಂಗಳೂರು. ಸೊ ಇವಾಗ ನೆಕ್ಸ್ಟು ಗೋಲ್ಗಪ್ಪ, ನ್ಯೂ ಫೇಮಸ್ ಗೋಲ್ಗಪ್ಪ ಅಂತ. ಲೆಟ್ಸ್ ಗೋ. ಅಂದ್ರೆ ಯಾವ ಥರ ಬರ್ಗರ್ ಬಿಟ್ಬಿಟ್ಟು ಖಾರಿ.